ಹಾಯ್ ಸರ್, ನಮಸ್ಕಾರ. ನಿಮ್ಮ ಹೆಸರು? ಕೋಟೆ ಹುಡುಗ. ಕೋಟೆ ಹುಡುಗ ಪ್ರಸಾದ್ ಅಲ್ವಾ? ಸೊ ನೋಡಿದೀವಿ, ನಿಮ್ಮ ವ್ಲಾಗ್ಸ್ ಎಲ್ಲ ನೋಡಿದೀವಿ. ಸೊ ಜಾಲಿವುಡ್ಗೆ ಬಂದಿದ್ದೀರಾ. ಫಿನಾಲೆ BB12 ಫಿನಾಲೆ ನಡೀತಿದೆ. ಎಷ್ಟು ಹ್ಯಾಪಿ ಆಗಿದ್ರೆ, ಎಷ್ಟು ಜೋಶ್ ಇದೆ? ತುಂಬಾ ಜೋಶ್ ಇದೆ ಮೇಡಮ್. ಒಬ್ರು ರೈತರ ಮಗ ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದ್ರೆ ಜೋಶ್ ಇರ್ಲೇಬೇಕಲ್ವಾ. ಬಿಗ್ ಬಾಸ್ ಇತಿಹಾಸದಲ್ಲೇ ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ 11 ಇದು 12ನೇದು. 11 ಸೀಸನ್ ಅಲ್ಲೂ ಈ ತರ ಇತಿಹಾಸ ಯಾವ್ದು ಇಲ್ಲ. ಅಷ್ಟು ಕೋಟ್ಯಾಂತರ ಜನಗಳು ಗಿಲ್ಲಿ ಅವ್ರಿಗೆ ಓಟ್ ಹಾಕಿದ್ದಾರೆ. ಒಬ್ಬ ರೈತರ ಮಗ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಇದ್ರಲ್ಲ, ಆ ಮಾತು ಇವತ್ತು ನಿಜ ಆಗಿದೆ ನೋಡಿ. ಗಿಲ್ಲಿ ಅವರೇ ಗೆಲ್ತೀರಾ ಅಂತ ಫಿಕ್ಸ್? ಗೆದ್ದಾಯ್ತು. ಇವಾಗಲ್ಲ, ಬಿಗ್ ಬಾಸ್ ಯಾವತ್ 50 ದಿನ ಆಯ್ತು ಅವತ್ತೇ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಫಿಕ್ಸ್ ಆಯ್ತು ಎಲ್ರು. ಅರ್ಥ ಆಯ್ತಾ? ಬೇರೆ ಸೀಸನ್ ಬಿಗ್ ಬಾಸ್ ಅಲ್ಲಿ ಫಿನಾಲೆ ವೀಕ್ ಅಲ್ಲಿ ಗೊತ್ತಾಯ್ತಾಯ್ತು ವಿನ್ನರ್ ಯಾರು ಅಂತ. ಆದ್ರೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ 50 ಡೇಸ್ಗೆ ಗೊತ್ತಾಗೋಯ್ತು ಒನ್ ಸೈಡ್ ಅದು ಗಿಲ್ಲಿ ಅವ್ರು ವಿನ್ನರ್ ಅಂತ. ಹಣನ ಯಾರ್ ಬೇಕಾದ್ರೂ ಸಂಪಾದನೆ ಮಾಡ್ತಾರೆ, ಆದ್ರೆ ಜನ ಸಂಪಾದನೆ ಮಾಡಕ್ಕೂ ಯೋಗ್ಯತೆ ಬೇಕು ನೋಡಿ. ಗಿಲ್ಲಿ ಅವರು ಸೂಪರ್ ನೋಡಿ. ಗಿಲ್ಲಿ ಅವ್ರು ಗೆದ್ದಿದ್ದಾರೆ. ಇದು ಗಿಲ್ಲಿ ಅವರು ತುಂಬಾ ಜನ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ, ರೈತರ ಮಕ್ಕಳಿಗೆ, ಬಡ ಜನ ಮಕ್ಕಳಿಗೆ ಸ್ಫೂರ್ತಿಯಾಗಿರ್ತಾರೆ. ಇನ್ಮೇಲೆ ಗಿಲ್ಲಿ ಅವರ ಆಟಿಕೆ ಇವತ್ತು ಎಲ್ರು ನಿಯತ್ತಾಗಿ ಓಟ್ ಹಾಕಿ ಗಿಲ್ಲಿ ಅವ್ರನ್ನ ಗೆಲ್ಸ್ಕೊಂಡ್ಬಂದಾರೆ. ಇದು ಕನ್ನಡಿಗರ ತಾಕತ್ತು ನೋಡಿ. ಇದ್ರಲ್ಲೇ ಗೊತ್ತಾಯ್ತೈತೆ. ಪ್ರತಿ ಸೀಸನ್ ನೀವು ಬರ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ಈ ತರ ಕ್ರೇಜ್ ಯಾವತ್ತಾದ್ರೂ ಬಂದಿತ್ತಾ? ಅಲ್ಲ, ತುಂಬಾ ಜನ ಹೇಳ್ತಾರೆ ಗಿಲ್ಲಿ ಅವ್ರಿಗೆ ಓಟ್ ಬಂದಿಲ್ಲ ಬೇಕು ಅಂತ ಹೇಳ್ತಾ ಇದೀರಂತ. ಅಂತರು ನಾನು ಒಂದೇ ಮಾತು ಹೇಳ್ತೀನಿ, ಹೋಗಿ ಜಸ್ಟ್ ಅವ್ರ ಇನ್ಸ್ಟಾಗ್ರಾಮ್ ID ಚೆಕ್ ಮಾಡಿ. ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ಪ್ರೀತಿ ಅಭಿಮಾನ ಗಿಲ್ಲಿನ ಇವತ್ತು ಗೆಲ್ಸಿ ಅಲ್ಲಿ ನಿಲ್ಸಿದ್ದಾರೆ ಕಟೌಟ್ ರೇಂಜ್ಗೆ. ಗಿಲ್ಲಿ ಅವ್ರಿಗೆ ವಿಷಯ ಗೊತ್ತಿಲ್ಲ, ಬಟ್ ಹೊರಗಡೆ ನೋಡಿದ್ರೆ ಮಾತ್ರ ಅವ್ರ ಸಂತೋಷಕ್ಕೆ ಕೊನೆನೇ ಇಲ್ಲ. ಆ ತರ ಕನ್ನಡಿಗರು ಎಷ್ಟು ನಿಯತ್ತು, ಎಷ್ಟು ಲಾಯಲ್ ಆಗಿದ್ದಾರೆ ಅಂದ್ರೆ ಇದಕ್ಕೆ ಸಾಕ್ಷಿ. ಸುಮ್ನೆ ಎಲ್ಲಾ ವೇದಿಕೆ ಮೇಲೆ ನಿಂತ್ಕೊಂಡು ಬಡವ್ರ ಮನೆ ಮಕ್ಕಳನ್ನ ಬೆಳೆಸ್ಬೇಕಪ್ಪ, ರೈತರ ಮಕ್ಕಳನ್ನ ಬೆಳೆಸ್ಬೇಕು ಅಂತಾರಲ್ಲ, ಇವತ್ತು ಆ ಮಾತು ನಿಜ ಆಗಿದೆ ನೋಡಿ. ಗಿಲ್ಲಿ ಅವರ ಗೆಲ್ಸಿದ್ದಾರೆ. ಎಷ್ಟೊತ್ತಿಂದ ಬಂದಿದ್ದೀರಾ ಸರ್? ಎಷ್ಟೊತ್ತಿಂದ ಇಲ್ಲಿದ್ದೀರಾ? ನಾವು 4 ಗಂಟೆಯಿಂದ ಇಲ್ಲೇ ಇದೀವಿ ನೋಡಿ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಗೆಲ್ಸಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡಲ್ಲ ಅನ್ನೋ ಮಟ್ಟಿಗೆ ಗಿಲ್ಲಿ ಅವ್ರ ಪ್ರಭಾವ ಇರೋರಂದ್ರೆ ಎಷ್ಟು ಜನರ ಮನಸ್ಸಲ್ಲಿ ಗಿಲ್ಲಿ ಮನೆ ಮಾಡೋರು ಅನ್ನೋದು ಇದು ಉದಾಹರಣೆ ಅನ್ಕೊಂಬಿಡಿ. ಒಂದ್ ಮೂವಿ ತರ ನಡೀತಿದೆ ಹೊರಗಡೆ, ಅಷ್ಟು ಕ್ರೇಜ್ ಇದೆ, ಎಷ್ಟು ಜೋಶ್ ಇದೆ ಸರ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕೋಟ್ ನೋಡಿದೆ, ಗುರು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ನಮ್ಮ ಡಿ ಬಾಸ್, ಬಿಗ್ ಬಾಸ್ ಅಂದ್ರೆ ನಮ್ಮ ಗಿಲ್ಲಿ ಅಂತಾರೆ. ಅಂದ್ರೆ ಅಷ್ಟು ಇಷ್ಟ ಪಡ್ತಾರೆ ಗಿಲ್ಲಿನ ಅಂದ್ರೆ ಖುಷಿ ಆಗುತ್ತೆ. ಬಡವ್ರ ಮನೆ ಮಕ್ಳು ಬೆಳಿಬೇಕು ಅಂತ ಇದ್ರು. ಗಿಲ್ಲಿನ ಸ್ಫೂರ್ತಿಯಾಗಿ ತಗೊಳ್ಳಿ, ಬಡವ್ರ ಮನೆ ಮಕ್ಳು ಗಿಲ್ಲಿ ಗೆಲುವಲ್ಲಿ ನಿಮ್ಮನ್ನ ನೋಡಿ ನಾಳೆ ದಿನ ನೀವು ಗಿಲ್ಲಿ ಆಯ್ತೀರಾ. ಈ ಕ್ರೇಜ್ ಇಂದೂ ಬಂದಿಲ್ಲ, ಇನ್ನು ಮುಂದೂ ಬರಲ್ಲ.